ಆ ಸಂದರ್ಭದಲ್ಲಿ ತಾವು ಒಂದು ವಿಷಯ ಗಮನಕ್ಕೆ ತಂದಿದ್ರಿ. ರಿನ್ಯೂವಲ್ ಮಾಡಿಕೊಂಡಿಲ್ಲ ನೀವು. ರಿನ್ಯೂವಲ್ ಆಗದೆ ಇಲ್ಲಿ ಯಾವುದೇ ಪರ್ಮಿಷನ್ ಆಗಲಿ ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ ಅನ್ನುವಂಥದ್ದು ನಾವು ಪತ್ರಿಕಾ ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿತ್ತು. ನಾನು ಅಧ್ಯಕ್ಷನಾಗಿ ಇದ್ದಿದ್ದರಿಂದ ಯಾರೂ ಆ ಗಮನಕ್ಕೆ ನನಗೆ ತಂದಿರಲಿಲ್ಲ. ಶಿವಮೊಗ್ಗ ಏರ್ಪೋರ್ಟ್ ಲೈಸೆನ್ಸ್ ನವೀಕರಣ ಆಗದೇ ಇರುವುದು ನಾನು ಇಲ್ಲಿ ಬಂದಾಗ ತಿಳಿದಿತ್ತು. ಅದರ ಜೊತೆಯಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿದ್ದಾಗಲೇ ಪತ್ರಿಕಾ ಸ್ನೇಹಿತರು ಕೂಡ ಈ ವಿಷಯ ಗಮನಕ್ಕೆ ತಂದಿದ್ದರು. ನಾನು ತಮ್ಮೆದುರಿಗೇ ಅವತ್ತೇ ಈ ವಿಚಾರವನ್ನು ಇಲ್ಲಿಂದಲೇ ನಮ್ಮ ಅಧಿಕಾರಿ ಸ್ನೇಹಿತಿಗೆ ನಾಳೆ ಸಾಯಂಕಾಲದ ಒಳಗಾಗಿ 22 ಲಕ್ಷ ರೂಪಾಯಿ ದಂಡದ ಹಣವನ್ನು ಪಾವತಿ ಮಾಡಿ ಆ ಕಾರ್ಯ ಮುಗಿಬೇಕು ಅಂತಕ್ಕಂಥದ್ದನ್ನು ತಮ್ಮೆದುರಿಗೆ ಹೇಳಿದ್ದೆ. ಆ ಪ್ರಕಾರ ಅದು ಮರುದಿವಸ ಅಲ್ಲ, ಅವತ್ತೇ ಸಾಯಂಕಾಲ ನೀವು ಮಾತನಾಡಿದ ಸಾಯಂಕಾಲವೇ 22 ಲಕ್ಷ ರೂಪಾಯಿ ಹಣ ನವೀಕರಣಕ್ಕಾಗಿ ತುಂಬಿ ಅದು ನವೀಕರಣಗೊಂಡಿದೆ. ಅದಕ್ಕೆ ಯಾವುದೇ ಇನ್ನೂ 3 ವರ್ಷಗಳ ಕಾಲ ಯಾವುದೇ ಅನಾನುಕೂಲ ಆಡಳಿತಾತ್ಮಕವಾಗಿ ಆಗೋದಿಲ್ಲ. ನಾನು ಅಲ್ಲಿ ತುಂಬಿರ್ತಕ್ಕಂಥ ರಸೀಟನ್ನು ಕೂಡ ತಮಗೆ ಮಾತು ಕೊಟ್ಟ ಪ್ರಕಾರ ಕಳಿಸ್ಕೊಟ್ಟಿದ್ದೆ ತಮ್ಮ ವಾಟ್ಸಪ್ಪಿಗೆ, ಬಹುಶಃ ಬಂದಿರಬಹುದು. ಸ್ನೇಹಿತರೆ, ಈಗ ನಮ್ಮ ಗುರಿ ಮುಂದಿನ 6 ರಿಂದ 7 ತಿಂಗಳು ಒಳಗಾಗಿ ರಾತ್ರಿ ವಿಮಾನ ಸಂಚಾರವನ್ನು ಪ್ರಾರಂಭ ಮಾಡತಕ್ಕಂಥ ಗುರಿ ಇಟ್ಕೊಂಡಿದ್ದೆ. ಅದಕ್ಕೆ ಕಾರಣ 6 ತಿಂಗಳು ಯಾಕೆ ಬೇಕಾಗಬಹುದು ಅನ್ನುವಂಥ ಸಂದರ್ಭ ಬರ್ಬೋದು. ಇದೀಗ ನಾವು DVOR DME ಈ ಒಂದು ಯೋಜನೆಯನ್ನು ಮಂಜೂರಾತಿ ಕೊಟ್ಟಿದ್ದೇವೆ ಸರ್. ಇದು DVOR ಅಂತ ಹೇಳಿ ದಿಕ್ಸೂಚನೆ ಕೊಡ್ತಕ್ಕಂತಹ ಒಂದು ಯಾಂತ್ರಿಕ ವ್ಯವಸ್ಥೆ ನಮ್ಮ ಏರ್ಪೋರ್ಟಲ್ಲಿ ಇರುವಂಥದ್ದು. ಇದು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದು ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಸ್ಥಳದ ಮಣ್ಣನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ಮಣ್ಣಿನ ಪರೀಕ್ಷೆ ವರದಿ ಈ ವಾರದಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕೊಂದು ಕೆಲವೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ತಾಂತ್ರಿಕ ವಿಚಾರಗಳಿರ್ತದೆ. ಅಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಮೊದಲು ಮಣ್ಣಿನ ಪರೀಕ್ಷೆ ಬೇರೆ ಬೇರೆ ವಿಷಯದಲ್ಲಿ ಆಗಿದ್ದರೂ ಇದರಲ್ಲಿಯೂ ಕೂಡ ಒಂದು ಚೆಕ್ ಲಿಸ್ಟ್ ಪ್ರಕಾರ ಮಣ್ಣಿನ ತಪಾಸಣಾ ವರದಿ ಬರಬೇಕಾಗ್ತದೆ. ಸೊ ಅದನ್ನು ಒಂದು ವಾರದಲ್ಲಿ ಬರ್ಬೋದು. ಒಂದು ವಾರದಲ್ಲಿ ಅದು ನಾಳೆನೇ ನಾವು ಕೇಂದ್ರ ಕಚೇರಿಯಿಂದ ಬರುವ ಹಾಗೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಆ ಕೆಲಸದ ಅವಧಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಆ ಕಾಮಗಾರಿ ಮುಗಿಬೇಕು. ಆ ಕಾಮಗಾರಿ ಮುಗಿದ ನಂತರವೇ ನಮ್ಮ ನೈಟ್ ಲ್ಯಾಂಡಿಂಗ್ ಏನು ರಾತ್ರಿ ವಿಮಾನ ಇಳಿತಕ್ಕಂಥ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯುತ್ ಸಂಪರ್ಕದ ಲೈಟಿಂಗ್ ವ್ಯವಸ್ಥೆ ಏನಿದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಉಳಿದಿರೋದು ಇದೇ ಒಂದು ಕೆಲಸ. ಇದು ಪೂರ್ತಿಯಾದ ತಕ್ಷಣವೇ ನಾವು ಸುಮಾರು ಅದಕ್ಕೆ 5-6 ತಿಂಗಳು ಬೇಕಾಗ್ತದೆ. ನಾನು 7 ತಿಂಗಳ 1 ತಿಂಗಳು ಹೆಚ್ಚಿಗೆ ಹಿಡಿದಿದ್ದೇನೆ. ಯಾಕಂದರೆ ಮನ್ಸೂನ್ ಒಂದು ಸ್ಟಾರ್ಟ್ ಆಗುವಂಥದ್ದು ಜೂನ್ದಲ್ಲಿ ಬರೋದರಿಂದ 6-7 ತಿಂಗಳಲ್ಲಿ ನೈಟ್ ಲ್ಯಾಂಡಿಂಗಿನ ರಾತ್ರಿ ವಿಮಾನದ ಸಂಚಾರದ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಆಮೇಲೆ ಈ ಕಾರ್ಯಾರಂಭದ ನಿರ್ಲಕ್ಷ್ಯ ಇವೆಲ್ಲ ಸಾಮಾನ್ಯವಾಗಿ ಆಗಿದೆ. ಮುಖ್ಯವಾದಂಥದ್ದು ಅದು ನಾವು 6 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಬಂದಾಗ ಇವುಗಳು ಕೆಲವು ಇನ್ನೂ ಇದ್ದು ಈಗ ಆ ಕೆಲಸವನ್ನು ನಾವು ಮಾಡಿ ಸಂಬಂಧಪಟ್ಟಂಥ ಇಲೆಕ್ಟ್ರಿಕ್ ಕೆಲಸಗಳು ಮುಗಿದಿವೆ. ಆ ಮುಗಿದ ಮೇಲೆ ಅದರ ಪರೀಕ್ಷಾ ಒಂದು ಸರ್ಟಿಫಿಕೇಟ್ ಕೂಡ ಸಂಬಂಧಿಸಿದವರು ಕೊಡಬೇಕಾಗ್ತದೆ. ಒಟ್ಟು ನೈಟ್ ಲ್ಯಾಂಡಿಂಗ್
ಕೆಲಸವನ್ನು 6 ತಿಂಗಳಲ್ಲಿ ಮಾಡಲೇಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ನಾನು ನಮ್ಮ ಅಧಿಕಾರಿಗಳು ಹೊಂದಿದ್ದಾರೆ. ಅದನ್ನು ನಾವು ಪೂರ್ತಿಗೊಳಿಸಿ ತಮ್ಮೆದುರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ತಿಂಗಳಿಂದ ಇನ್ನೂ 3 ತಿಂಗಳಿಗೆ ಪ್ರಗತಿ ಪರಿಶೀಲನೆಗಾಗಿ ಮತ್ತೆ ಬರ್ತೇನೆ. ಆ ಸಂದರ್ಭದಲ್ಲಿ ನನಗೆ ಗುರ್ತಿದ್ದಿಲ್ಲ, ತಮ್ಮ ಪತ್ರಿಕಾ ಕಾರ್ಯಾಲಯಕ್ಕೂ ಕೂಡ ಬರ್ತೇನೆ. ಮುಂದಿನ ಸಾರಿ ಈ ಪ್ರಗತಿಯನ್ನು ತಮಗೂ ಕೂಡ ತೋರಿಸೋದ್ರ ಜೊತೆಗೆ ತಮ್ಮ ಕಾರ್ಯಾಲಯದಲ್ಲೇ ತಮ್ಮನ್ನು ಭೇಟಿ ಮಾಡಿ